ಎಳ್ಳಾರೆ ಲಕ್ಷ್ಮೀ ಜನಾರ್ದನ ದೇವರನ್ನು ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೀನರಾದಂಥ ಗಣ್ಯರೇ, ಹೆಚ್ಚು ಮಾತಾಡೋದು ಬೇಡ ಅಂತ ಕಾಣಿಸ್ತದೆ. ನೀವೆಲ್ಲ ಕಾಯ್ತಾ ಇದ್ದೀರಾ ರಥದಲ್ಲಿರುವ ದೇವರನ್ನು ಎಷ್ಟೊತ್ತಿಗೆ ಎಳಿಬೇಕು ಅಂತ. ನಾವು ಮಾತನ್ನು ಎಳಿತಾ ಇರುವುದು ಬೇಡ ಅಂತ ಕಾಣಿಸ್ತದೆ. ಅಂತೂ ಬರ್ತಾ ಇರುವಾಗ ಉದಯ ಶೆಟ್ಟರು ಒಂದು ಮಾತು ಹೇಳಿದರು. ಏನು ಕೇಳಿದ್ರೆ, 365 ದಿವಸದಲ್ಲಿ ಈ ದಿವಸ ಒಂದು 6 ಗಂಟೆಯಿಂದ 8 ಗಂಟೆಯ ತನಕ ಇರುವ 2 ಗಂಟೆ ಇದು ಮರಿಲಿಕ್ಕೆ ಆಗದೇ ಇರುವಂತಹ ಒಂದು ಸಮಯ. ಇಷ್ಟು ಜನರನ್ನು ನೋಡುವಂತಹದ್ದು ದೊಡ್ಡ ಒಂದು ಸೌಭಾಗ್ಯ ಅಂತ ಹೇಳಿದರು. ನನಗೆ ಕಾಣಿಸುತ್ತೆ ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯ ತಾಕತ್ತು ಅಂತ. ಕಾರಣ ಏನು ಅಂತ ಕೇಳಿದರೆ, ಇವತ್ತು ನಾವು ಇಷ್ಟು ಜನ ಬಂದಿದ್ದೇವೆ, ಸೇರಿದ್ದೇವೆ. ನಾವೆಲ್ಲ ಒಂದು ಬಹಳ ಸಂತೋಷದಲ್ಲಿದ್ದೇವೆ. ನಾವೆಲ್ಲ ಸಂತೋಷದಲ್ಲಿ ಯಾಕಿದ್ದೇವೆ ಅಂತ ಕೇಳಿದ್ರೆ ನಮಗೆ ಸರಿಯಾದ ಕಾರಣ ಯಾರಿಗೂ ಗೊತ್ತಿಲ್ಲ. ಎಲ್ಲ ಒಟ್ಟಿಗೆ ಒಂದು ಕ್ಷೇತ್ರದಲ್ಲಿ ಸೇರಿದ್ದೇವೆ ಎನ್ನುವಂತಹದ್ದೇ ಒಂದು ದೊಡ್ಡ ಸಂತೋಷದ ಸಂಗತಿ ಅಂತ ಏನಿದೆ, ನಮ್ಮಲ್ಲಿ ಒಂದು ಉತ್ಸಾಹ ಏನಿದೆ, ಶಾಸ್ತ್ರದಲ್ಲಿ ಇದನ್ನೇ ಕರೆದಿದ್ದಾರೆ. ಈ ಉತ್ಸಾಹವನ್ನೇ ಶಾಸ್ತ್ರದಲ್ಲಿ ಉತ್ಸವ ಅಂತ ಕರೆದಿದ್ದಾರೆ. ನಮ್ಮ ಬದುಕಿನ ಉತ್ಸಾಹವನ್ನು ಇಮ್ಮಡಿ ಮಾಡಿಕೊಳ್ಳುವಂತಹ ಒಂದು ಸಾಧನ ಇದ್ದರೆ ಅದನ್ನು ಶಾಸ್ತ್ರದಲ್ಲಿ ಉತ್ಸವ ಅಂತ ಕರೆದಿದ್ದಾರೆ. ನೋಡಿ, ಇವತ್ತು ನಾವು ಇಷ್ಟು ಜನ ಸೇರಿದ್ದೇವೆ. ಕಾರಣ ಏನು ಕೇಳಿದ್ರೆ ಒಂದೇ, ದೇವರು ಒಳಗಡೆ ಇರುವಂತಹ ದೇವರು ಹೊರಗಡೆ ಬಂದು ರಥದಲ್ಲಿ ಕೂರ್ತಾರೆ. ರಥದಲ್ಲಿ ಕೂತಂತಹ ದೇವರನ್ನು ಇವತ್ತು ನಾವು ಎಳಿಲಿಕ್ಕುಂಟು. ಇದರ ಒಂದು ಸಂಕೇತ ಏನು? ದೇವಸ್ಥಾನ ಎನ್ನುವಂತಹದ್ದು ಕೇವಲ ಅದು ಒಂದು ನಮಸ್ಕರಿಸುವಂತಹ ಒಂದು ಮೂರ್ತಿ ಮಾತ್ರ ಒಳಗಡೆ ಇದೆ ಅಂತ ಯಾರು ತಿಳ್ಕೊಳ್ಳಿಕ್ಕಿಲ್ಲ. ಅದ್ಭುತವಾದಂತಹ ಸಂದೇಶವನ್ನು, ಅದ್ಭುತವಾದಂತಹ ಸಂಕೇತವನ್ನು ಕೂಡ ನಮಗೆ ದೇವಸ್ಥಾನ ತೋರಿಸಿಕೊಡ್ತಾ ಇರ್ತದೆ. ನಾವು ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಏನು, ಒಳಗಡೆ ಇರುವ ದೇವರನ್ನು ಹೊತ್ತುಕೊಂಡು ಹೊರಗಡೆ ತಗೊಂಡು ಬಂದು ರಥದಲ್ಲಿ ಇಟ್ಟರು. ರಥವನ್ನೀಗ ಒಂದು ಸುತ್ತು ಎಲ್ಲರೂ ಸೇರಿಕೊಂಡು ಎಳಿತೇವೆ. ಮತ್ತೆ ಪುನಃ ರಥದಲ್ಲಿ ದೇವರನ್ನು ಇಳಿಸಿ ದೇವರ ಒಳಗಡೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ತೇವೆ. ಇದರ ಶಾಸ್ತ್ರೀಯವಾದಂತಹ ಅರ್ಥ ಏನು ಅಂತ ಕೇಳಿದ್ರೆ, ಒಳಗಡೆ ಇರುವಂತಹ ದೇವರನ್ನು, ಒಳಗಡೆ ದೇವರು ಇರುವಾಗ ಚಿಕ್ಕದಾಗಿ ಅರ್ಚಕರು ದೀಪ ಹಚ್ಚಿಡ್ತಾರೆ. ಅದೇ ದೇವರು ಹೊರಗಡೆ ಬರಬೇಕಾಗಿದ್ದರೆ ಚಿಕ್ಕದಾಗಿ ಹಚ್ಚಿಟ್ಟ ದೀಪ ಅದು ದೀವಟಿಕೆಯಾಗಿ ದೊಡ್ಡ ದೀಪವಾಗಿ ಬೆಳಗ್ತದೆ. ದೇವರು ಹೊರಗಡೆ ಬಂದಾಗ ಸ್ಥೂಲ ರೂಪವನ್ನು ತಾಳಿದರು, ಒಳಗಡೆ ದೇವರು ಬಿಂಬದಲ್ಲಿ ಚಿಕ್ಕದಾಗಿ ನಮಗೆ ಕಾಣ್ತಾ ಇದ್ರು. ಅದಕ್ಕೆ ಹೆಸರು ಗರ್ಭಗುಡಿ ಅಂತ. ಗರ್ಭಗುಡಿ ಅಂತ ಕೇಳಿದ್ರೆ ನಾವೆಲ್ಲ ಗೊತ್ತಿದೆ ಅಲ್ವಾ, ಹೆಂಗಸರು ಗರ್ಭಿಣಿಯರಾಗ್ತಾರೆ ಅಂದರೆ ಅರ್ಥ ಏನು? ಗರ್ಭದಲ್ಲಿ ಮಗು ಇದೆ ಅಂತ ಅರ್ಥ. ಗರ್ಭದಲ್ಲಿ ಮಗು ಇದೆ ಅಂತ ಕೇಳಿದ್ರೆ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿಯೂ ಒಂದು ಗರ್ಭಗುಡಿ ಇದೆ. ಹೆಂಗಸರ ಗರ್ಭಗುಡಿಯಲ್ಲಿಯೂ ಒಂದು ಮಗು ಹುಡ್ತದೆ. ನಾವು ಅದನ್ನು ಗರ್ಭ ನಿಂತಿದೆ, ಗರ್ಭಧಾರಣೆ ಅಂತ ಹೇಳ್ತೇವೆ. ಅದರಿಂದಾಗಿ ನಮ್ಮೆಲ್ಲರ ಒಳಗಡೆಯೂ ಕೂಡ ಒಂದು ಪಿಂಡಾಂಡ ಅಂತ ಇದೆ. ಈ ಪಿಂಡಾಂಡವೇ ಹೊರಗಡೆ ಬಂದಾಗ ಅದು ಬ್ರಹ್ಮಾಂಡ ಅಂತ ಆಗ್ತದೆ. ನಮ್ಮ ಒಳಗಡೆ ಇರತಕ್ಕಂತಹ ಸರ್ವ ಸಂಕೇತಗಳನ್ನು ಕೂಡ ಹೊರಗಡೆ ನಾವು ದೇವಸ್ಥಾನದಲ್ಲಿ ಬಿಂಬಿಸಲಿಕ್ಕುಂಟು ಅಂತ ಅರ್ಥ. ಒಳಗಡೆ ಇರತಕ್ಕಂತಹ ಸೂಕ್ಷ್ಮ ರೂಪದಲ್ಲಿದ್ದಂತಹ ದೇವರು ಹೊರಗಡೆ ಬಂದರು. ದೀವಟಿಗೆ ಬೇಕಾಯಿತು, ಗಂಟಾಮಣಿಯ ಶಬ್ದ ನಿಂತಿತು, ಚಂಡೆ ವಾದ್ಯದ ಪಟಾಮಿನ ಶಬ್ದಗಳು ಆರಂಭ ಆಯಿತು, ದೊಡ್ಡ ದೊಡ್ಡ ಶಬ್ದಗಳು ಆರಂಭ ಆಯಿತು, ದೊಡ್ಡ ದೊಡ್ಡ ದೀಪಗಳು ಆರಂಭ ಆಯಿತು. ಸಾಲದು, ಇನ್ನೂ ದೇವರು ಹೊರಗಡೆ ಬಂದರು. ಹೊರಗಡೆ ಬಂದಾಗ ದೀವಟಿಗೆ ದೀಪವು ಸಾಕಾಗ್ಲಿಕ್ಕಿಲ್ಲ. ಒಂದು ಬಟ್ಟೆಯನ್ನು ಹೊತ್ತಿಸಿ ಪಚ್ಚಡಿ ಸೇವೆ ಅಂತ ಮಾಡಿ ಆಕಾಶಕ್ಕೆ ಮುಟ್ಟುವ ರೀತಿಯಷ್ಟು ದೊಡ್ಡ ಆರತಿಯನ್ನು ದೇವರಿಗೆ ಎತ್ತಬೇಕಾಯಿತು. ಇದೇನು ಕೇಳಿದ್ರೆ ಒಳಗಡೆ ಸೂಕ್ಷ್ಮ ರೂಪದಲ್ಲಿ ಇದ್ದ ದೇವರು ಬೆಳೆದು 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 ಬೃಹದಾಕಾರವಾಗಿರತಕ್ಕಂತಹ ಬ್ರಹ್ಮರಥದಲ್ಲಿ ಬಂದು ಇವತ್ತು ದೇವರು ಬಂದು ಕೂತಿದ್ದಾರೆ. ಆ ದೇವರನ್ನು, ಬ್ರಹ್ಮರಥದಲ್ಲಿ ಕೂತ ದೇವರನ್ನು ನಾವು ಹಗ್ಗ ಹಿಡಿದು ಎಳೆಲಿಕ್ಕುಂಟೀಗ. ಎಲ್ಲಿಯ ತನಕ ದೇವರನ್ನು ಎಳೆಯಬೇಕು ಅಂತ ಕೇಳಿದ್ರೆ
ರಥದಲ್ಲಿ ಕೂತ ದೇವರನ್ನು ಹಗ್ಗ ಹಿಡಿದು ಎಳೆದು 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 ನಮ್ಮ ಮನೋರಥದಲ್ಲಿ ದೇವರು ಕೂರುವ ತನಕ ನಾವು ದೇವರನ್ನು ರಥದಲ್ಲಿ ಎಳಿಬೇಕಂತೆ. ಇದಾಗ್ತದೆ ನಮ್ಮ ಸನಾತನ ಸಂಸ್ಕೃತಿ ನಮಗೆ ಕೊಡುವಂತಹ ದೊಡ್ಡ ಸಂದೇಶ. ರಥದಲ್ಲಿ ದೇವರನ್ನು ಇಟ್ಟು ನಾವು ಎಳೆಯುವುದು ಅಂತ ಕೇಳಿದ್ರೆ ನಮ್ಮ ಮನೋರಥದಲ್ಲಿ ನಾವು ದೇವರನ್ನು ಇಟ್ಟುಕೊಳ್ಳುವಂತಹದ್ದು ಎನ್ನುವಂತಹ ದೊಡ್ಡ ಸಂಕೇತವನ್ನು ರಥೋತ್ಸವ ಎನ್ನುವಂತಹದ್ದು ನಮಗೆ ಸಾರ್ತಾ ಇದೆ. ಆ ನಿಟ್ಟಿನಲ್ಲಿ ದೇವಸ್ಥಾನ ಮತ್ತು ಜನಪದ, ನಾವು ಭಕ್ತರು, ದೇವರಿಗೂ ದೇವಸ್ಥಾನಕ್ಕೂ ನಮಗೂ ಒಂದು ಅವಿನಾಭಾವವಾಗಿರತಕ್ಕಂತಹ ಸಂಬಂಧ ಇದೆ. ಈಗಾಗಲೇ ಪ್ರಸ್ತುತಿ ಪಡಿಸಿದ್ರು, ದೇವಸ್ಥಾನಕ್ಕೆ ಒಂದಷ್ಟು ಜನ ಭೂದಾನವನ್ನು ಮಾಡಿದ್ದಾರೆ. ಬಹಳ ಒಂದು ಸಂತೋಷದ ಸಂಗತಿ. ನಾನು ಯೋಗೀಶ್ ಮಂದಿರವರಿಗೆ ಹೇಳಬೇಕು, ಯಾಕಂತ ಕೇಳಿದ್ರೆ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಜೀರ್ಣೋದ್ಧಾರದಲ್ಲಿ ಕನ್ಸ್ಟ್ರಕ್ಷನ್ ಮಾತ್ರ ಒಂದು ಜೀರ್ಣೋದ್ಧಾರದ ಒಂದು ಸಾಧನ ಅಲ್ಲ. ಆ ನಿಟ್ಟಿನಲ್ಲಿ ಎಲ್ಲಾರೇ ನಮಗೆ ಇರುವತ್ತೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯನ್ನು ನಾವು ಶ್ಲಾಘಿಸಲೇಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ ಕನ್ಸ್ಟ್ರಕ್ಷನ್ ಮಾತ್ರ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಸಾಧನ ಅಲ್ಲ. ಅದರ ಒಟ್ಟಿಗೆ ಯೋಗೀಶ್ ಮಲ್ಯರ್ ಒಂದು ಮಾತು ಹೇಳಿದ್ರು, ದೇವಸ್ಥಾನಕ್ಕೆ ಬೇಕಾಗಿರುವಂತಹ ತೆಂಗಿನಕಾಯಿಯು ಇಲ್ಲಿಂದಲೇ ಬರಬೇಕು, ದೇವಸ್ಥಾನಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವಸ್ತುಗಳು ಕೂಡ ನಮ್ಮ ಭೂಮಿಯಿಂದಲೇ ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವನವನ್ನು ರಚನೆಯನ್ನು ಅಂತ ಮಾಡಿದ್ದಾರೆ. ಆ ಮಾಡಿದಂತಹ ಆ ವನಕ್ಕೆ ಬೇಕಾಗಿರತಕ್ಕಂತಹ ಭೂಮಿಯನ್ನು ಬಹಳಷ್ಟು ಜನ ಕೊಟ್ಟು ಇಲ್ಲಿ ದಾನಿಗಳನ್ನು ನಾವಿಲ್ಲಿ ಸ್ಮರಿಸಿದ್ದೇವೆ. ಈ ಹೊತ್ತಿಗೆ ಒಂದು ಮಾತು ನಾನು ಹೇಳಲಿಕ್ಕುಂಟು. ಸರ್ವೇಷಾಮೇವ ದಾನಾನಾಂ ಏಕ ಜನ್ಮಾನುಗಂ ಫಲಂ ಹಾಟಕ ಕ್ಷಿತಿಧೇನೂನಾಂ ಸಪ್ತ ಜನ್ಮಾನುಗಂ ಫಲಂ ಅಂತ ಧರ್ಮಶಾಸ್ತ್ರ ಒಂದು ಮಾತು ಹೇಳ್ತದೆ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ದಾನ ಕೊಟ್ಟರೆ ಅಥವಾ ದೇವರಿಗೆ ನಾವು ಕೊಟ್ಟು ಬಿಟ್ಟರೆ ಅದು ನಮ್ಮ ಬದುಕಿಗೆ ಮಾತ್ರ ಅದರ ಟೈಮಿಂಗ್ಸ್ ಇರುತ್ತೆ. ಆದರೆ ನಮ್ಮ ಬದುಕಿನ ನಂತರ ಅದರ ಫಲ ಹೊರಟೋಗುತ್ತೆ ಅಂತ ಅರ್ಥ. ಯಾವ ದಾನ ಆದರೂ ಸರಿ ಅಂತೆ. 3 ದಾನವನ್ನು ಕೊಟ್ಟರೆ ಸಪ್ತ ಜನ್ಮಾನುಗಂ ಫಲಂ, 7 ಜನ್ಮದ ತನಕನೂ ಕೂಡ ಆ ಒಂದು ದಾನದ ಫಲ ನಮ್ಮ ಬದುಕಿಗೆ ಬರ್ತಾ ಇರುತ್ತಂತೆ. ಅಂದರೆ ನಮ್ಮ 7 ಜನ್ಮಕ್ಕೂ ಹೌದು, ನಮ್ಮ 7 ತಲೆಮಾರಿಗೂ ಬೇಕಾಗಿರತಕ್ಕಂತಹ ಫಲವು ಅದರಲ್ಲಿ ಬರ್ತದೆ ಅಂತ. ಆ 3 ದಾನ ಯಾವುದು ಕೇಳಿದ್ರೆ ಕಾಟಕ ಕ್ಷಿತಿ ಧೇನೂನ, ಒಂದು ಬಂಗಾರ, ಮತ್ತೊಂದು ಭೂಮಿ, ಮತ್ತೊಂದು ಗೋದಾನ. ಈ 3 ದಾನವನ್ನು ಯಾರು ದೇವರಿಗೋಸ್ಕರ ಸಂಕಲ್ಪದಲ್ಲಿ ಮಾಡ್ತಾರೋ ಅವರಿಗೆ ಸಪ್ತ ಜನ್ಮಾನುಗಂ ಫಲಂ, 7 ಜನ್ಮದ ತನಕ ಬೇಕಾಗಿರತಕ್ಕಂತಹ ಪುಣ್ಯ ಸಂಪಾದನೆ ಈ 3ರಲ್ಲಿ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾರೆಲ್ಲ ಇವತ್ತು ಭೂದಾನ ಅಂತ ಕೊಟ್ಟಿದ್ದಾರೆ ಅವರು 7 ಜನ್ಮಕ್ಕೆ ಬೇಕಾಗಿರುವಂತಹ ಅವರ ಬದುಕಿನಲ್ಲಿ ಬೇಕಾಗಿರುವಂತಹ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ದೇವಸ್ಥಾನದ ಎಲ್ಲ ಪರಿಸರಗಳು ಕೂಡ ಹೇಗಿರಬೇಕು ಅಂತ ಕೇಳಿದರೆ ದೇವರಿಗೆ ಬೇಕಾಗಿರುವಂತಹ ಸರ್ವ ಸಂಗತಿಗಳನ್ನು ಕೂಡ ದೇವಸ್ಥಾನದಲ್ಲಿಯೇ ಬೆಳೆದು ದೇವರಿಗೆ ಅದರ ವಿನಿಯೋಗ ಎನ್ನತಕ್ಕಂತಹದ್ದು ಆಗಬೇಕು. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವ್ಯವಸ್ಥಾಪನಾ ಸಮಿತಿಗೆ ನನ್ನ ಇನ್ನೊಂದು ಸಲಹೆ ಏನು ಅಂತ ಕೇಳಿದರೆ, ನಮ್ಮ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಗೋಧಾಮ ಎನ್ನತಕ್ಕಂತಹದ್ದು ಆಗಬೇಕು. ಒಂದಷ್ಟು ಹಸುಗಳನ್ನು ನಾವು ಸಾಕಬೇಕು. ಆ ಹಸುವಿನ ಹಾಲು ದೇವರಿಗೆ ಹೋಗಬೇಕು. ದೇವರಿಗೆ ಅಲ್ಲಿ ಆಗಿರತಕ್ಕಂತಹ ನೈವೇದ್ಯದ ವಸ್ತುಗಳು ಆ ಹಸುವಿಗೆ ಹೋಗಬೇಕು. ಒಂದಷ್ಟು ಹಸುಗಳನ್ನು ಸಾಕುವಂತಹ ಒಂದು ದೊಡ್ಡ ನಮಗೆ ಇಲ್ಲಿ ಭೂಮಿ ಇದೆ. ಭೂಮಿಯನ್ನು ನಾವು ಖರೀದಿ ಮಾಡ್ತೇವೆ ಅಂತ ಹೇಳಿದ್ರೆ ಖರೀದಿ ಮಾಡಿ ಅಂತ ಹೇಳಲಿಕ್ಕೆ ಬೇಕಾಗಿರತಕ್ಕಂತಹ ದಾನಿಗಳು ಕೂಡ ಇದ್ದಾರೆ. ಅದು ನಮ್ಮ ಗ್ರಾಮ. ಆ ಗ್ರಾಮಕ್ಕೆ ದೇವರು ಕೊಟ್ಟಂತಹ ಅನುಗ್ರಹ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಗೋಧಾಮವನ್ನು ಕೂಡ ಗೋಶಾಲೆಯನ್ನು ಕೂಡ ನಿರ್ಮಾಣ ಮಾಡುವಂತಹ ದೊಡ್ಡ ಕೆಲಸಕ್ಕೆ ಹಿಡಿದಾಗ ಪ್ರಾಯಶಃ ದೇವಸ್ಥಾನದ ಸಾರ್ಥಕತೆ ಬರುವುದು ಯಾವಾಗ ಅಂತ ಕೇಳಿದ್ರೆ ದೇವರ ಪೂಜೆಗೆ ಬೇಕಾಗಿರತಕ್ಕಂತಹ ಎಲ್ಲ ಸಾಧನಗಳು ಕೂಡ ಹೊರಗಡೆಯಿಂದ ತರದೆ ದೇವಸ್ಥಾನದ ಪ್ರಾಂಗಣದಲ್ಲಿಯೇ ದೇವಸ್ಥಾನದ ಪರಿಧಿಯಲ್ಲಿಯೇ ನಾವು ಬೆಳೆದು ದೇವರಿಗೆ ಸ್ವೀಕಾರ ಮಾಡಿ ದೇವರಿಗೆ ಯಾವಾಗ ಅರ್ಪಿಸುವಂಥ ಕಾಲ ಬರುತ್ತೋ ಆ ಕಾಲ ಅದು ಒಂದು ದೇವಸ್ಥಾನದ ಪರಿಪೂರ್ಣತೆಯ ಅಂಗವಾಗಿ ಮಾರ್ಪಾಡಾಗುವ ಕಾಲ ಆಗ್ತದೆ.
ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾವು ಇವತ್ತಿನ ದಿವಸ ಸೇರಿದ್ದೇವೆ. ಈ ಒಂದು ಸಂಕಲ್ಪದಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಸೇರಿಕೊಂಡು ಎಳ್ಳಾರೆ ಜನಾರ್ದನ ದೇವರು ಆ ದೇವಸ್ಥಾನವನ್ನು ಕಂಡು ನಾವು ಕೂಡ ಇದೇ ರೀತಿಯಲ್ಲಿ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳನ್ನು ಮಾಡೋಣ, ದೇವಾಲಯವನ್ನು ಕಟ್ಟೋಣ ಎನ್ನುವಂತಹ ಕೀರ್ತಿ ಈ ಕ್ಷೇತ್ರಕ್ಕೆ ಬರಲಿ ಅಂತ ಹೇಳ್ತಾ ಹೆಚ್ಚು ಮಾತಾಡೋದಿಲ್ಲ. ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನು ದೇವರಿಗೆ ಸಮರ್ಪಣೆ ಮಾಡ್ತೇನೆ. ರಥೋತ್ಸವದ ಪರ್ವಕಾಲದಲ್ಲಿ ಆಗಮಿಸಿ ನಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿರುವಂತಹ ಕುಮಾರಗುರು ತಂತ್ರಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇನ್ನು ಮುಂದೆ